ಆರಾಮಣ. ನಮ್ಮ ಬ್ಲಾಗ್ನ ಫಸ್ಟ್ ಟೈಮ್ ಅಣ್ಣ ನೀವು ಬರೋ ಚೆಕಿಂಗ್ ಇದ್ದಂಗೆ ಅದ. सर आप कहाँ से आए? यहाँ से हैं। लद्दाख से? आप लद्दाख से आए? ನೋಡ್ರಿ ರೋಡಿಗೆ ಹೊಂಟಿವಿ ನಾವು. ಇದು ನಮಗೆ ದಾರಿನೇ ಗೊತ್ತಿಲ್ಲ ಅಂತದ್ರಾಗ ರೋಡಿಗೆ ಈಗ ಇವೇನೋ ಮೆಕ್ಕೆಜೋಳ ಎಲ್ಲೆಲ್ಲೋ ಬಂದು ಕಾಡ್ನ ಇದ್ರಾಗ ಸಿಗಿಬಿದ್ದೇವೆ ನಾವು ಗೊತ್ತಿರಲಾರ ಜಾಗದಾಗ. ಹಾಯ್ ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ರೈಡ್ ಎಲ್ಲಿಗಪ್ಪ ಅಂತಂದ್ರೆ ಅಹೋಬೆಲಮ್ ಅಂತೇಳಿ ಒಂದು ಆಂಧ್ರ ಪ್ರದೇಶನಾಗ, ಇದು ನಂದ್ಯಾಲ್ ಸೈಡ್ ಬರ್ತದ ಅಹೋಬೆಲಮ್ ಅಂತೇಳಿ. ಅಲ್ಲಿ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಅದ, ಪ್ಲಸ್ ಒಂದು ಗುಡಿನೂ ಅದ ಮೇಲೆ. ಸೊ ಅಲ್ಲಿಗೆ ಇವತ್ತಿನ ರೈಡ್ ಮಾಡ್ಲತ್ತೀವಿ. ಸೊ ಇವತ್ತಿನ ರೈಡ್ನಾಗ ಯಾರು ಇರ್ತಾರಪ್ಪ ಅಂತಂದ್ರೆ ನಮ್ಮ ಮಲ್ಲವಣ್ಣವರು, ಆಮೇಲೆ ನಮ್ಮ ರವಿ ಅವರು, ಇನ್ನೊಬ್ಬರು ಹೊಸ್ದಾಗಿ ಅಂದ್ರೆ ಇವ್ರು ಹಳೆ ಫ್ರೆಂಡೇ. ಬಟ್ ಇವತ್ತು ನಮ್ಮ ಜೊತೆಗೆ ಫಸ್ಟ್ ರೈಡ್ ಇದು. ಮಿಸ್ಟರ್ ಹ್ಯಾಪಿ ಅಂತೇಳಿ ಅಣ್ಣವ್ರದ್ದು ಬಿದರ್, ಬಸವಪ್ರಸಾದ್ ಅಣ್ಣ ಅಂತೇಳಿ ಅವ್ರ ಹೆಸರು. ಸೊ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ಲತ್ತಾರ. ಸೊ ಇದು ಪ್ಲ್ಯಾನ್ ಆಗಿದ್ದು ನಂದು ಮಲ್ಲಣ್ಣಂದು ಇಬ್ಬರದೇ. ಬಟ್ ನಮ್ಮ ರವಿ ಅವ್ರಿಗೂ ಕೇಳಿದೆವು, ಅವ್ರನ್ನೂ ಬರ್ತೀನಿ ಅಂದರು. ಆಮೇಲೆ ಮಿಸ್ಟರ್ ಹ್ಯಾಪಿ ಅಣ್ಣವ್ರಿಗೂ ಕೇಳಿದಾಗ ಅವ್ರನ್ನೂ ಬರ್ತೀನಿ ಅಂತ ಹೇಳಿದ್ರಂತ. ಸೊ ಈಗ 4 ಜನ 4 ಗಾಡಿ ತೊಗೊಂಡು ಅಹೋಬೆಲಮ್ ಕಡೆಗೆ ಹೊಂಟಿವಿ. ಫಸ್ಟ್ ಟೈಮ್ ನಾ ಸಂಜಿಕೆ ಇಲ್ಲಿಂದ ರೈಡ್ ಬಿಡ್ಲತ್ತಿದ್ದು. ಯಾವಾಗೂ ಮುಂಜಾನೆ ಬಿಡ್ತಿದ್ದೆವು ಜಲ್ದಿ, ಬಟ್ ಈ ಸರಿ ಸಂಜೆಗೆ ಹೋಮ್ ಅಂತ ಹೇಳ್ಕೇಸಿಂದ. ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಕಡೆಗೆ ಹೆಂಗಿರ್ತದೆ ಅಂತಂದ್ರೆ ಬ್ಯಾಸ್ಗೆ ಸ್ಟಾರ್ಟ್ ಆದಂಗೆ ಲೆಕ್ಕ ಅದಿಲ್ಲಿ ನಮ್ಮಲ್ಲಿ ಬಿಸಿಲು ಹಂಗದ. ಡೇದಾಗ ಏನಾರ ಜರ್ನಿ ಮಾಡತ್ತೀರಪ್ಪ ಅಂತಂದ್ರೆ ಪೂರಾ ಅರ್ಧ ಬೆವ್ರು ಬಿಟ್ಟೆ ಸತ್ತೋಗ್ಬೇಕು, ಆ ನಮ್ಮನ್ನ ಬಿಸಿಲು ಇರ್ಲತ್ತದ. ಸೊ ಹಂಗಾಗಿ ಸಂಜೆಗೆ ಮಾಡಮ್ಮ ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ಕೇಸಿಂದ ಸಂಜೆಗೆ ಬಿಟ್ಟಿವಿ. ಸೊ ಇವತ್ತು ಆಲ್ಮೋಸ್ಟ್ ಆಲ್ ಪೂರಾ ರಾತ್ರಿ ಒಂದು ಅರ್ಧ ರಾತ್ರಿ ತನಕ ಗಾಡಿ ಹೊಡಿತೀವಿ ಅನ್ನಿಸ್ತದ. ಇದು ಆಲ್ಮೋಸ್ಟ್ ಆಲ್ ಒಂದು 350-360 ಕಿಲೋಮೀಟ್ರ್ನಾಗ ನಮ್ಮ ಸೆಡಮ್ಲಿಂತ ಡಿಸ್ಟೆನ್ಸ್ ಅದ. ಸೊ ಅಲ್ಲಿಗೆ ಈಗ ಎಷ್ಟಾಗ ಟೈಮ್ ಅಂತಂದ್ರೆ ಈಗ 6:30 ಆಲತ್ತದ. ಇಲ್ಲಿಂದ ಒಂದು 5-6 ಗಂಟೆ ಜರ್ನಿ ಅಂತ ಅನ್ಕೋತೀನಿ. 6:30 ಅಂತಂದ್ರೂ ಈಗ ಒಂದು ಇಲ್ಲಿ ಚಾಗಿ ಕುಡಿದು ಬಿಡೋತಕ 7 ಆಗ್ತದ. ಒಂದು 5-6 ಗಂಟೆ ಅಂದ್ರೂ ಒಂದು 12-1 ಗಂಟೆ ತನಕ ಹೋಗ್ತೀವಿ ಆಲ್ಮೋಸ್ಟ್ ಆಲು. ಸೊ ಇಲ್ಲಿ ಮಿಸ್ಟರ್ ಚಾಯ್ ಬಲ್ಲಿ ನಮ್ಮ ಮಿಸ್ಟರ್ ಹ್ಯಾಪಿ ಅವರು ಹೊಂಟ್ರ ಬಂದಾರ ಆಲ್ರೆಡಿ. ನಾವೇ ಸ್ವಲ್ಪ ಲೇಟ್ ಇವತ್ತು. ನಮ್ಮ ರವಿನೂ ಹೀಗೆ ಬಂದ ನೋಡ್ರಿ. ಫಸ್ಟ್ ರೈಡ್ ನಮ್ಮದು ಇವ್ರ ಜೊತೆಗೆ. ಹಾಯ್ ಅಣ್ಣ, ಆರಾಮಣ್ಣ? ಆರಾಮಣ್ಣ. ನಮ್ಮ ಬ್ಲಾಗ್ನ ಫಸ್ಟ್ ಟೈಮ್ ಅಣ್ಣ ನೀವು ಬರೋ. ಏಯಪ್ಪ ನೀವೇ ಯಾಕೆ ಸಣ್ಣವ್ರ ಹತ್ರ ಅಣ್ಣ? ನಾವು ಸಣ್ಣವ್ರನ್ನ. ಈಗ ಮಲ್ಲವಣ್ಣವ್ರೊಬ್ಬರು ಹೊಂಟ್ರ, ಅವರೊಬ್ಬರು ಜಾಯ್ನ್ ಆದ್ರಂದ್ರೆ ಇಲ್ಲಿಂದ ಈಗ ಬಿಟ್ಬಿಡ್ತೀವಿ ಒಂದು ಸ್ವಲ್ಪ ಚಾಗಿ ಕುಡ್ದು. ಸೊ ಈ ಟೈಪ್ ಏನಾರ ಲೈಟ್ ಕಾಣಿಸ್ತೀವಪ್ಪ ನಿನಗೆ ಅಂತಂದ್ರೆ ಕಂಪಲ್ಸರಿ ಮಲ್ಲವಣ್ಣ ಇರ್ತಾರ ಆಲ್ಮೋಸ್ಟ್ ಆಲ್. ಈಗ ಬಂದ್ರೋಣ ಎಲ್ಲರಿಗೆಲ್ಲ ಲೇಟೇ ನೋಡ್ರಿ. ಯಾವಾಗಲೂ ನೀವು ಏನು ಇಲ್ಲ ಹೂವಿಲ್ಲ. ಎಲ್ಲಿಂದ ಎಲ್ಲಿಗೆ ಹಾಕಿರೋದು ಕೇಬಲ್ ಎಲ್ಲಿಂದ ಎಲ್ಲಿಗೆ ಹಾಕಿರಲ್ಲ? ಚಾರ್ಜಿಂಗ್ ಹಚ್ಚಿರಿ. ಮನೆ ಟೈಮ್ ಸಿಕ್ಕಿಲ್ಲ ನಿಮಗೆ. ನಾವು ಬಂದೀವ್ರಿ, ನೀವು ಬಂದಿಲ್ಲ ನೋಡ್ರಿ. ಇವರೇ ಲೇಟ್ ಮಾಡಿ ಬಂದು ನಮಗೆ ಬೈತಾರ. ಈಗ ಚಾಗಿ ಕುಡ್ದೆವು, ಇಲ್ಲಿಂದ ಬಿಡ್ಲತ್ತೀವಿ ಮಿಸ್ಟರ್ ಚಾಯ್ಲಿ ಅಂತ. ಈಗ ನಮ್ಮ ಸಂಜು ಬಂದನ ಭೇಟಿ ಹಾಲಕ್ಕೆ, ಹಂಗೆ ಕಳಿಸ್ಲಕ್ಕ. ಸೊ ಓಲಾತಿರಂದ್ರೆ ಫೋನ್ ಹಚ್ಚು ಬರ್ತೀನಿ ಅಂತ ಹೇಳಿದನು. ಸೊ ಸಂಜು ಬಂದನ. ಸಂಜುಗೆ ಬಾಯ್ ಹೇಳಿ ಇಲ್ಲಿಂದ ಬಿಡೋದು ಈಗ. ಬಾಯ್ ಸಂಜು. ಸೊ ಅವ್ರು ಅವಾಗ ಹೇಳ್ದಂಗೆ 7ಕ್ಕೆ ಬಿಡ್ತೀವಿ ಅಂತ ಹೇಳಿದೆವು. ಸೊ 7 ಆಲತ್ತ ಟೈಮು. ಈಗ ಇಲ್ಲಿ ಚಾಗಿ ಕುಡಿದು ಆರಾಮ್ಸೆ ಬಿಡ್ಲತ್ತೀವಿ. ಸೊ ಏನು ಅರ್ಜೆಂಟ್ ಇಲ್ಲ, ಆರಾಮ್ ಹೋಗಿ ವಾಪಸ್ ಬರ್ಬೇಕಂತೇಳಿ ಹೊಂಟೀವಿ. ಒನ್ ಡೇ ರೈಡ್ ಇರ್ತದೆ, ಒನ್ ಡೇ ಅಲ್ಲ ಒಂದೇ ಪ್ಲೇಸ್ ಅದ. ಸೊ ಹಂಗಾಗಿ ಸ್ವಲ್ಪ ಮೈಗಳು ಮಾಡತ್ತೀವಿ ನಾವು, ಏನು ಅರ್ಜೆಂಟ್ ಮಾಡಲಾಗಿವಿ. ಈಗ ಇಲ್ಲಿಂದ ಸೀದಾ ಮಹಬೂಬ್ ನಗರ್ ರೂಟ್ ತೊಗೊಂಡಿವಿ ನಾವು. ಮಹಬೂಬ್ ನಗರ್ ಟು ಸೀದಾ ಬೆಂಗಳೂರು ಹೈವೇ ಹತ್ಕೊಂಡು ನಂದ್ಯಾಲ್ ಹೋಗಿ, ನಂದ್ಯಾಲಿಂದ ಆಲಗಡ್ಡ ಅಂತೇಳಿ ಒಂದು ಊರು ಅದ, ಅಲ್ಲಿಂದ ಸೀದಾ ನಾವು ಅಹೋಬೆಲಮ್ ಹೋಗೋದು. ಸೊ ಅಹೋಬೆಲಮ್ ಇವತ್ತು ನೈಟ್ ಎಷ್ಟೊತ್ತನ ಅಲ್ಲಿ ಹೋಗ್ಬೇಕಂತೇಳಿ ಅದು ಪ್ಲ್ಯಾನು. ಬಟ್ ಏನಾಗ್ತದೆ ಗೊತ್ತಿಲ್ಲ. ನಾವು ಮೊದಲಾದ್ರೆ 12-1 ತನಕ ಮಲ್ಕೋತಿದ್ದೆ. ಈಗೀಗ ಹೆಂಗೆ ಅನ್ಸ್ಲತ್ತದ ಅಂದ್ರೆ ಒಂದು 9-10ಕ್ಕೆ ನಿದ್ದೆ ಹೊಂಟದ. ಒಂದು ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಆಗಿತ್ತು ಇಷ್ಟು ದಿನ. ಸೊ ಹಂಗಾಗಿ ನಿದ್ದೆನೂ ಜಲ್ದಿನೇ ಹೊಂಟದ ನನಗೆ. ಯಾಕಂತಂದ್ರೆ ಒಂದು 10-12 ದಿನ ಆಯಿತು ಜಲ್ದಿ ಮಲ್ಕೊಳತ್ತೀನಿ. ಕಣ್ಣು ಒಂದು ಸ್ವಲ್ಪ ಬ್ಯಾನೆ ಆಗಿತ್ತು, ಹಂಗಾಗಿ ಕಣ್ಣೆಲ್ಲ ಉಬ್ಬಿವು. ಸೊ ಕಣ್ಣಾಗ ಡ್ರಾಪ್ ಹಾಕೊಂಡು ಜಲ್ದಿನೇ ಮಲ್ಕೊಳತ್ತಿದ್ದೆ. ಆಲ್ರೆಡಿ ಎಣ್ಣೆ ಇತ್ತು ನಮ್ಮಲ್ಲಿ. ಸೊ ಹಂಗಾಗಿ ಒಂದು 610 ರೂಪಾಯಿದ ಎಣ್ಣೆ ಬಂದದ. ಇಲ್ಲಿಗೆ ಕರ್ನಾಟಕ ಮುಗೀತು ನೋಡ್ರಿ. ಕರ್ನಾಟಕದ್ದು ಇದು ಚೆಕ್ ಪೋಸ್ಟ್ ಇಲ್ಲಿ ನೆಕ್ಸ್ಟ್ ಬಾರ್ಡರ್ ಇದೆ ನಮ್ಮ ಕರ್ನಾಟಕದ್ದು. ಇದಾದ್ಮೇಲೆ ನಾವೇನು ಹೋಗ್ತೀವಿ ತೆಲಂಗಾಣದು.
ಸೊ ಬಾಯ್ ಬಾಯ್ ಕರ್ನಾಟಕ. ಇವತ್ತು ನಾಳೆ ನಾಡ್ದು 3 ದಿನ ಸಲಿಂದ ಬಾಯ್ ಬಾಯ್. ಅಲ್ಲಿಂದ ಮತ್ತು ಸಂಡೇ ರಿಟರ್ನ್ ಬರ್ತೀವಿ. ಚೆಕಿಂಗ್ ಇದ್ದಂಗೆ ಅದ. ರೈಡ್ ಹೊಂಟಿವಿ ಸರ್, ರೈಡ್ ರೀ. ಹಾಂ ರೈಡ್ ಹೊಂಟಿವಿ. ಹಾಂ ಸರ್, ಇದು ಸೆಡಮ್ ರೀ ನಮ್ಮದು. ಅವ್ರು ಗುಲ್ಬರ್ಗ. ರೈಟ್, ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ರೀ. ಲೈಟ್ ಸಲಿಂದ ಕೇಳತ್ತಾರ ಅವರು. ಲೈಟ್ ಎದಕ್ಕೆ ಎಕ್ಸ್ಟ್ರಾ ಹಾಕಿರಿ, ಪರ್ಮಿಷನ್ ಅದೇನು ಅಂತೇಳಿ. ಸೊ ಏನು ಮಾಡಮ್ರಿ, ನಮ್ಮ ಕಂಪ್ನಿ ಕಡೆಯಿಂದ ಕೊಟ್ಟರೆ ಲೈಟ್ಗಳು ಕಿಟಿ ಕುಡ್ಡು ಲೈಟ್ ಬಿದ್ದಂಗೆ ಬೀಳ್ತಾವ. ಅದು ಸ್ವಲ್ಪ ನಮಗೆ ಕಂಫರ್ಟ್ ಇರೋಲ್ಲ. ಆಲ್ಮೋಸ್ಟ್ ಆಲ್ ಹೆಂಗಂತಂದ್ರೆ ನಿಮಗೆ ಲೈಟಿಂದ ಹೇಳ್ತಾರೆ ಭಾಳಷ್ಟು ಜನ ಇಶ್ಯೂ. ಬಟ್ ನಾವು ರಾತ್ರಿ ಹೋಗ್ಬೇಕಾದ್ರೆ ನಮಗೆ ಏನಂದ್ರೆ ಏನೂ ಕಾಣಲ್ಲ ಅಂತ ತಿಳ್ಕೊರಿ. ಹಂಗಾಗಿ ಲೈಟ್ ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೇಬೇಕಾಗ್ತದ. ಈಗ ನಾವು ರೈಡ್ ಹೊಂಟಿರ್ತೀವಿ, ಈಗ ರೋಡಿನ ಮೇಲೆ ಅದ. ಸೊ ಕೇಳ್ತಾರೆ ಅವ್ರದ್ದು ಏನು ತಪ್ಪಿಲ್ಲ, ಬಟ್ ಎದುರು ಬರೋರಿಗೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ. ಇದೇ ಫಸ್ಟ್ ಟೈಮ್ ಮತ್ತಂಗೆ ನಾ ಕೇಳಿದೆ. ಯಾಕಂತಂದ್ರೆ ನಾವು ಕೇರಳ ರೈಡ್ ಹೋಗಿವಿ, ಆಲ್ ಕರ್ನಾಟಕ ರೈಡ್ ಹೋದಾಗೂ ಎಲ್ಲ ಯೂಸ್ ಮಾಡೀವಿ, ಒಬ್ರು ಕೇಳಿಲ್ಲ. ಬಟ್ ಫಸ್ಟ್ ಟೈಮ್ ಅದು ನಮ್ಮ ಸೆಡಮ್ ಪೊಲೀಸರು ಕೇಳತ್ತಾರ. ಖುಷಿ ಆಗ್ತದ. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರಲಿಲ್ಲ ಅಂತಂದ್ರೆ ಹೋಗಕ್ಕೆ ಆಗಲ್ಲ. ನೈಟ್ ರೈಡ್ ಮಾಡ್ಲಿಕ್ಕೆ, ನೈಟ್ ಜರ್ನಿ ಮಾಡ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದ. ಆಲ್ಮೋಸ್ಟ್ ಅಲ್ಲಿ ನೀವು ಬೈಕ್ ಮೇಲೆ ತಿರುಗಾಡೋರಿಗೆ ಗೊತ್ತಿರ್ತದ ಎಷ್ಟು ಪ್ರಾಬ್ಲಮ್ ಅದಂತೇಳಿ. ಸೊ ಕೇಳಿದ್ರು, ಏನೂ ಅಲ್ಲಿಲ್ಲ, ಜಸ್ಟ್ ಓವರ್ ಅಂತಂದ್ರೆ ಎಲ್ಲಿ ಹೊಂಟ್ರಿ ಯಾವರು ಎಲ್ಲ ಕೇಳಿದ್ರು. ಜಸ್ಟ್ ಓವರ್ ಅಂತಂದ್ರು, ಆಯ್ತು ರೀ ಅಂತೇಳಕ್ಕೆ ಬಂದೆವು. ಹಿಂಗೆ ಹೊಲತ್ತೀವಿ ನೋಡ್ರಿ ಆರಾಮ. ಏನಂತಾರೆ, ಭಾಳಷ್ಟು ಜನ ಕೇಳ್ತಿರ್ತೀರಲ್ಲ, ನೀವು ಇಷ್ಟು ಜನ ಹೋಗಿರ್ತೀರಿ, ಹೆಂಗೆ ಹೊಡಿತೀರಿ ಗಾಡಿ, ಅಡ್ಡ ತಿಡ್ಡ ಹೊಡಿತೀರಿ, ಹೆಂಗೆ ಹೊಡಿತೀರಿ ಅಂತ. ಸೊ ಹೆಂಗೆ ಹೊಡಿಯಲ್ಲ, ಎಷ್ಟು 60 ಅದ, 66 ಅದ ಅಷ್ಟೇ. 60 70ದಾಗೆ ಇದೇ ಥರ ಲೈನಪ್ ಮಾಡಿಕೊಂಡು ಆರಾಮ್ಸೆ ಹೋಗ್ತೀವಿ. ಏನೋ ಒಬ್ಬರು ಇಬ್ಬರು ಇದ್ರ ಅಂತಂದರೆ ಹೋಗ್ಬೋದು, ನೀವು 80-100 ತನಕ ಹೋಗ್ಬೋದು. ಬಟ್ 4 ಜನ ಇದ್ದಾಗ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಮನ್ಯಾಗ ಹೇಳಿ ಬಂದಿರ್ತೀವಿ, ಆರಾಮ್ಸೆ ಹೋಗಿ ಬರಮಪ್ಪ ಅಂತೇಳಿ. ಬಸ್ ನೋಡ್ರಿ, ಯೂ ಟರ್ನ್ ಮಾಡತನ ಎಷ್ಟು ಗನ ಟ್ರಾಫಿಕ್ ಜಾಮ್ ಮಾಡ್ಯಾನಿಲ್ಲಿ. ಮೊನ್ನೆ ಹೋಗಿದ್ದು ಈ ಕಡೆ ಲೆಫ್ಟಿಗೆ ಹೋಗಿ ಮತ್ತು ಅಲ್ಲಿ ಹೋಗಿ ಯೂ ಟರ್ನ್ ಮಾಡ್ಕೊಂಬಂದಿವಿ ಶ್ರೀಶೈಲಂಗೆ ಹೋಗೋ ಟೈಮಿಗೆ. ಅವತ್ತು ಕನ್ಫ್ಯೂಸ್ ಆಗಿ ಇವತ್ತು ಕರೆಕ್ಟ್ ಹೊಂಟಿವಿ. ಸೊ ಇದೇನು ಬ್ರಿಡ್ಜ್ ಕಾಣಿಸ್ಲತ್ತಲ್ಲ, ಅವತ್ತು ನಾನು ಸ್ಟ್ರೇಟ್ ಹೋಗಿದ್ದೆ ಶ್ರೀಶೈಲಂ ಹೋಗೋ ಟೈಮಿಗೆ. ಈಗ ನಾವು ಬ್ರಿಡ್ಜ್ ಮೇಲೆ ಏರಿ ಆ ಕಡೆ ರೈಟ್ ಸೈಡ್ ತೊಗೋಬೇಕು. ಇದು ಆ್ಯಕ್ಚುಲಿ ಭೂತ್ಪುರ್ ಅಂತೇಳಿ, ಮಹಬೂಬ್ ನಗರ್ ಜಿಲ್ಲಾ ಭೂತ್ಪುರ್. ಇದು ಇಲ್ಲಿಂದ ರೈಟ್ ತೊಗೊಂಡು ಮೇಲೆ ಇರಬೇಕು. ಇದು ಸೀದಾ ಇದು ಬ್ರಿಡ್ಜ್ ಇದೇನಂತಾರೆ ಹೈವೇ ಕನೆಕ್ಟ್ ಆಗ್ತದೆ ಇಲ್ಲಿಂದ ರೈಟಿಗೆ. ನಾವು ಒಂದು 254 ಕಿಲೋಮೀಟ್ರ್ ತೋರ್ಸ್ಲತ್ತದ. ಇನ್ನೂ 250 ಕಿಲೋಮೀಟರ್ಸ್ ಡಿಸ್ಟೆನ್ಸ್ದಾಗ ಇದ್ದೀವಿ. ಇದ್ರೊಳಗಾಗಲೇ ನಾವು ಮತ್ತೆಲ್ಲರೇ ಊಟಕ್ಕೆ ಹಾಕೋಬೇಕು. 9:30 ಅಲ್ಲತ್ತ ಟೈಮು. ನೋಡಮ್ರಿ, ಇಲ್ಲ ಒಂದು ಸ್ವಲ್ಪ ಚಹಾ ಬಿಸ್ಕಿಟ್ ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ರೈಡ. ಇನ್ನು ಒಂದು 230 ಕಿಲೋಮೀಟ್ರು ಇಲ್ಲಿಂದ ನಾವು ಹೋಗೋ ಜಾಗ. ಇಲ್ಲೊಂದು ಜರ ಎಗ್ ರೈಸ್ ತಿಂದ ಕೇಸಿಂದ ಈಗ ನಂದ್ಯಾಲ್ ಸೈಡ್ ಹೊಂಟೀವಿ. ಫುಲ್ ವಿಡಿಯೋ ನೋಡಿರಿ, ಎಂಜಾಯ್ ಮಾಡಿರಿ, ಎಲ್ಲಿ ಸ್ಕಿಪ್ ಮಾಡಾರ್ದಂಗೆ. ಸೊ ಇನ್ನೂ ಒಂದು 1000 ಎಷ್ಟು ಅವರ್ಸ್ ಬೇಕಾಗ್ಯದ, ಅದಿಷ್ಟು ಕಂಪ್ಲೀಟ್ ಮಾಡಿಕೊಡ್ರಿ. ಅದಾದಮೇಲೆ ಇನ್ನೂ ರೈಡ್ಗಳು ಇರ್ತಾವೆ, ರೈಡ್ ಮಾಡ್ತಾನೆ ಇರ್ತೀನಿ. ಮಾನಿಟೈಸೇಷನ್ ಆಗೋ ತನಕ ಕರ್ಕೊಂಬಂದಿರಿ. ಅದೆಷ್ಟು ಮಾಡಿಸ್ಕೊಟ್ರಪ್ಪ ಅಂತಂದ್ರೆ ಇನ್ನೂ ಒಂದು ಬೇರೆ ಲೆವೆಲ್ನಾಗ ಒಂದು ಧೈರ್ಯ ಬರ್ತದೆ ಮಾಡಬೇಕು ರೈಡ್ಗಳು ಅಂತೇಳಿ. ಬಟ್ ಈಗ ಇವಾಗೊಂದು ಏನು ಮಾಡ್ಲತ್ತೀವಿ, ಅವಾಗೊಂದು ಜರ ಕಂಟಿನ್ಯೂ ಮಾಡ್ಬೋದು ಅಂತ. ಸೊ ಸಪೋರ್ಟ್ ಮಾಡಿರಿ. ಸೊ ಹೈವೇಗಳಿಗೆ ಸೆಂಟ್ರ್ ಗಿಡ ಇರೋದ್ರಲ್ಲಿಂತ ಎಷ್ಟು ಉಪಯೋಗ ಅಂತ ನೋಡ್ರಿ. ಆ ಸೈಡ್ ಬರೋ ಗಾಡಿದು ಫೋಕಸ್ ಏನದ ನಮಗೆ ಬೀಳಲ್ಲ. ಒಂದು ಗಿಡಗಳು ಏನದ ಅದು ತಡಿಲತ್ತವ, ಅದು ಆ ಒಂದು ಫೋಕಸ್ ನಮಗೆ ಬರೋದು. ಸೊ ಅಪೋಸಿಟ್ ಸೈಡ ಬರೋ ಟೈಮಿಗೆ ಕಣ್ಕೋಗ್ತಿರ್ತಾವ ಈ ಗಿಡಗಳಿದ್ರೆ. ಅದೊಂದು ಭಾರಿ ಅನ್ಸೋದು ನೋಡ್ರಿ ನಂಗೆ. ಈಗ ನಾವೆಲ್ಲಿದ್ದೀವಪ್ಪ ಅಂತಂದ್ರೆ ಕರ್ನೂಲ್ ಬಂದೀವಿ. 12 ಆಗಿ 16 ನಿಮಿಷ ಅಲ್ಲತ್ತದ. ಸೊ ಕರ್ನೂಲ್ದಾಗ ಈಗ ಎಂಟ್ರಿ ಕೊಡ್ಲತ್ತೀವಿ ನಾ. ಇನ್ನೂ 144 ಕಿಲೋಮೀಟ್ರ್ ನಮ್ಮ ಡೆಸ್ಟಿನೇಷನು. ಈಗ ಒಂದು ಜರ ಟ್ರಾಫಿಕ್ ಕಮ್ಮದ. ಇದೇ ಕರ್ನೂಲ್ದಾಗ ನೀವು ಡೇ ಟೈಮ್ನಾಗ ಬಂದ್ರೆ ಫುಲ್ ಟ್ರಾಫಿಕ್ ಇರ್ತದೆ. ಆ ಕಡೆ ಸಿಟಿಯಾಗ್ಲಿಂತ ಮಂದಿ, ಈ ಕಡೆ ನಾವು ಹೈವೇಗೆ ಹೋಗೋರು, ಬೆಂಗಳೂರು ಹೋಗೋರು, ಹೈದ್ರಾಬಾದ್ ಹೋಗೋರು ಎಲ್ಲ ಫುಲ್ಲು ಸೇರಿ ಫುಲ್ಲು ಟ್ರಾಫಿಕ್ ಆಗಿರ್ತದೆ. ಈಗ ನೈಟ್ ಅಂತೇಳಿ ಫುಲ್ ಖಾಲಿ ಕಾಣಿಸ್ತದೆ ರೋಡು.
ನನಗೆ ಅದೇ ಕರ್ನೂಲ್ ದಾಟಬೇಕಂದ್ರೆ ಒಂದು ದೊಡ್ಡ ಟಾಸ್ಕ್ ಇರ್ತವೆ ಒಂದೊಂದು ಸರಿ. ಈ ಕರ್ನೂಲಿಂದ ಲೆಫ್ಟ್ ತೊಗೊಂಡೆವು, ಈ ಬ್ರಿಡ್ಜ್ ಎಷ್ಟು ಭಾರಿ ಕಾಣಿಸ್ತದೆ ನೋಡ್ರಿ. ಫುಲ್ ಲೈಟಿಂಗ್ ಹಾಕ್ಯಾರ, ಫುಲ್ ಬೆಳಕು ಕಾಣಿಸ್ತದ, ಮಸ್ತ್ ಅನ್ಸತ್ತದ ಇಲ್ಲಿ ರೈಡ್ ಮಾಡಕ್ಕೆ. ಗಾಡಿಗಳನ್ನ ಅಷ್ಟೇ ಕಮ್ಮ ಈ ರೋಡಿಗೆ. ಏನು ಹೊಸದದ ಏನು ರೋಡ್ ಗೊತ್ತಿಲ್ಲ, ಇದು ಬ್ರಿಡ್ಜ್ ಎಲ್ಲ ಹೊಸದೇ ಕಾಣತ್ತದ, ಮಸ್ತ್ ಕಾಣತ್ತದ ಲೈಟಿಂಗ್ ಗೀಟಿಂಗ್ ಎಲ್ಲ. ಸೊ ಹಿಮಾಲಯಂದು ಎಣ್ಣೆ ಖಾಲಿ ಅದಂಗೆ ಕಾಣಿಸ್ತದೆ. ಎರಡನೇ ಫ್ಯೂಲ್ ರೀ ಇದು? ಸೆಕೆಂಡ್ ಟೈಮಾ? ಅದಕ್ಕೆ ರೀ ಅಣ್ಣ ಸೆಕೆಂಡ್ ಟೈಮಾ ಫಸ್ಟಾ? ಅಲ್ಲಿ ಹಾಸ್ಕೊಂಡೆ ಬಂದಿರ್ಬೇಕಲ್ಲ. ಹಾಂ ಎಷ್ಟು ಬರ್ತಣ್ಣ ಮೈಲೇಜ್? 34 ಹಾಂ. ಸೊ ನಮ್ಮ ಗಾಡಿ ನೋಡ್ರಿ ಇನ್ನೂ 4 ಪಾಯಿಂಟ್ ಅವ, 3 ಪಾಯಿಂಟ್ ಇಳ್ದವ ಅಲ್ಲಿಂದ ಇಲ್ಲಿದ್ದು ಬರೋದಾಗ. ನಮ್ಮ ಮೈಲೇಜ್ ಚಂದ ಬರ್ತಾವೆ ನಮ್ಮ ಗಾಡಿಗಳು, ಬಟ್ ಸ್ಪೀಡ್ ಬರಲ್ಲ ಅಷ್ಟೇ. ಇನ್ನೂ ಎಷ್ಟು 125 ಕಿಲೋಮೀಟ್ರ್, 12 ಗಂಟೆ 39 ನಿಮಿಷ ಅಲ್ಲತ್ತವ. ಈಗ ಕಂಟಿನ್ಯೂ ಹೊಡೆದಿವಿ, ಎಲ್ಲಿ ನಿಂತಿಲ್ಲ. 105 ಕಿಲೋಮೀಟ್ರ್ ಕಂಟಿನ್ಯೂ, 230 ಕಿಲೋಮೀಟ್ರ್ ಇತ್ತು ಅಲ್ಲಿ, ಈಗ 125 ಅಂದ್ರೆ 105 ಕಿಲೋಮೀಟ್ರ್ ಕಂಟಿನ್ಯೂ ಹೊಡೆದಿವಿ ಎಲ್ಲಿ ನಾನ್ ಸ್ಟಾಪ್. ಈ ರೋಡಿಗೆ ನೋಡ್ರಿ ಗಾಡಿಗಳೇ ಇಲ್ಲ. ಇಲ್ಲಿ ಟ್ರಾಫಿಕ್ ರೆಡ್ ಏನಂತಾರ ಆರೆಂಜ್ ಕಲರ್ ತೋರ್ಸ್ಲತ್ತದ. ಎಲ್ಲಿ ಇದ್ರ ಮೇಲೆ ಗಾಡಿ ಏನೋ ಕಾಣಿಸ್ಲತ್ತವ, ನಮ್ಮ 4 ಗಾಡಿ ಬಿಟ್ಕೇಸಿಂದು ಅಲ್ಲೆಲ್ಲೋ ಅವ. ಇಲ್ಲಿ ನಾವು ಹೋಗೋ ಜಾಗಕ್ಕೆ ಏನಂತಾರ ಆರೆಂಜ್ ಕಲರ್ ತೋರ್ಸ್ಲತ್ತದ. ಮ್ಯಾಪ್ನು ಇಂಥ ಪರಿ ಹುಚ್ಚು ಮಾಡ್ತದ. ನಾವು ಈಗ ಒಂದು ಲಾರಿ ಹೋಯ್ತು ಅಷ್ಟೇ, ಹಾಂ ಫುಲ್ ಆರೆಂಜ್ ಕಲರ್ನ ಆಗ್ಬಿಟ್ಟು ಇನ್ನೂ ರೆಡ್ ತೋರ್ಸೋದು, ಯಾಕೋ ಆರೆಂಜೇ ತೋರ್ಸ್ಲತ್ತವ. ಸೊ ಸತತ ಎಷ್ಟಪ್ಪ ಅಂದ್ರೆ 130 ಕಿಲೋಮೀಟ್ರ್. ನಾವು ಅಲ್ಲಿದ್ದಾಗ 230 ಕಿಲೋಮೀಟ್ರ್ ಏನಿತ್ತು, ಈಗ ಇನ್ನೂ ಒಂದು 104 ಕಿಲೋಮೀಟ್ರ್ ಉಳ್ದದ. ಒಂದು 130 ಕಿಲೋಮೀಟ್ರ್ ಕಂಟಿನ್ಯೂ. ಅದು ಪೆಟ್ರೋಲ್ ಹಾಕ್ಸೋಲಕ್ಕೆ ಒಂದು ಸರಿ ನಿಂತೀವಿ ಅಷ್ಟೇ, ಅದು ಬಿಟ್ಟರೆ 130 ಕಿಲೋಮೀಟ್ರ್ ಕಂಟಿನ್ಯೂ ಬಂದೀವಿ. ಅದು 11ಕ್ಕೆ ಬಿಟ್ಟಿದ್ದೆವು, ಅಲ್ಲಿಂದ 2 ಗಂಟೆದಾಗ. ಆ್ಯಕ್ಚುಲಿ 100 ಕಿಲೋಮೀಟ್ರ್ ನಾವು ಅಲ್ಲೇ ಕಂಪ್ಲೀಟ್ ಮಾಡಿದ್ದೇವೆ ಪೆಟ್ರೋಲ್ ಪಂಪ್ನಾಗೆ. ಇಲ್ಲಿ 1.5 ತಾಸನ್ನ 100 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದೆವು. ಇಲ್ಲೊಂದು ಜರ ಚಹಾ ಕುಡಿಯೋಕೇಶನ್ ಬರ್ತೀವಿ ಇಲ್ಲಿಂದ ಮತ್ತೆ. सर आप कहाँ से आए? यहाँ से हैं। लद्दाख से? आप लद्दाख से आए? लद्दाख ले बंदन ले में गया था। ले से आए? 3 साल हुआ हम जाते। ये गाड़ी में आप ले से? नहीं ये तो यहीं बुकिंग किया। इधर मोरने वर्ष आपका फ्लाइट को है क्या? पैकेज में है क्या? तिरुपति पैकेज में है। ಹೇಳಿದ್ರೆ ನೀವೇ ಮಾಡಿಸ್ತಿದ್ರಲ್ರಿ? ನಾನೇ ಮಾಡಿಸ್ತೀನಿ ಅದರ. कितना दिया पैसा? इनका भी है जो ट्रैवल्स गुलबर्गा। कहाँ हैदराबाद से? गुलबर्गा कर्नाटक में। हैदराबाद से भी करके देते हो ना? हम हैदराबाद से हैं। हैदराबाद से है क्या? कितना एक आदमी को? इವರು सीधा फ्लाइटिंग बंदर है। 2500 के आसपास होगा। नदी बाहर आता कितना 2500? बहुत भारी है गाड़ी। आज नंबर 2,500 ಏನು ತಿರುಪತಿ ಹೋಗ್ಲತ್ತಾರ ರೀ. ಈ ಗಾಡಿ ಏನದ ಇದು ಲೇ ಲದಾಖ್ಲಿಂತ ಬಂದದ ಅಂತ ನೋಡ್ರಿ. ಇದು ಲೇ ಲದಾಖ್ಲಿಂತ ಬಂದಾರ್ರಿ ಇವರು. ಹೈದ್ರಾಬಾದ್ಲಿಂತ ಇದು ಟಿ ಬುಕ್ ಮಾಡ್ಕೊಂಡು ಹೊಂಟ್ರಿ. ಇದು ಟೆಂಪೋ ಪ್ಲೇ ಅದ. ಸೊ ಅಷ್ಟು ಜನ ಅಲ್ಲಿ ಲೇ ಲದಾಖ್ಲಿಂತ ಬಂದಾರಂತ. ಇಲ್ಲಿಂದ ತಿರುಪತಿ ಟ್ರಿಪ್ ತೊಗೊಂಡ್ರು ಅವ್ರು ಪ್ಯಾಕೇಜ್ನಾಗ. ತೊಗೊಂಡು ಕೇಸಿಂದ ಅಲ್ಲಿಂದ ಈಗ ಹೈದ್ರಾಬಾದ್ ಟು ತಿರುಪತಿ ಹೊಂಟ್ರು ಅವರು. ಇನ್ನೂ 60 ಕಿಲೋಮೀಟ್ರ್ ಇತ್ತು. ಒಂದು ಏನಂತಾರೆ ಆಲಗಡ್ಡ ಅಂತೇಳಿ ಊರು ಬರ್ತದ. ಆ ಊರ್ಕಿನ್ನ ಮೊದಲೇ ಒಂದು ಲೆಫ್ಟ್ ಇತ್ತು. ಸೊ ಅದು ಶಾರ್ಟ್ ಕಟ್ನಾಗ ತೊಗೊಂಡು ಮ್ಯಾಪ್ ರೂಟ್ ಚೇಂಜ್ ಮಾಡ್ದಾನ. ಆ್ಯಕ್ಚುಲಿ ಮಲ್ವಣ್ಣ ಹೇಳಿದ್ರು ಮ್ಯಾಪ್ ರೂಟ್ ಚೇಂಜ್ ಮಾಡಿರಿ, ಅದು ಒಂದು ಸ್ವಲ್ಪ ಹಿಂದಲಿಂತ ಲೆಫ್ಟಿಗೆ ತೊಗೊಂಡು ನಾವು ಪೂರಾ ಆಲಗಡ್ಡೆ ತಗೋ ಹೋಗೋದು ಬೇಡ ಅಂತೇಳಿ. ಸೊ ತೊಗೊಂಡ್ರೆ ಸೀದಾ 42 ಕಿಲೋಮೀಟ್ರ್ ತೋರ್ಲತ್ತತ್ತು. ಒಂದು 20 ಕಿಲೋಮೀಟ್ರ್ ನಮಗೆ ಕಮ್ಮಿ ಐತಿ ಈಗ. ಸೊ ಇಲ್ಲಿ ನೋಡ್ರಿ ಸಾಯಿಬಾಬಾ ಮೂರ್ತಿ ಅದ, ಮಸ್ತ್ ಕಾಣತ್ತ ನೋಡ್ರಿ. ಇನ್ನೂ ಸ್ವಲ್ಪ ಲೈಟಿಂಗ್ ಮಾಡ್ಬೇಕು, ಇದಕ್ಕೆ ಭಾರಿ ಕಾಣಿಸ್ತದ ರಾತ್ರಿಗೆ ಎದ್ದೊಡೆಪ್ಲೆ. ಈಗಲೂ ಕಾಣಿಸ್ತದ, ಬಟ್ ಅಷ್ಟಕ್ಕನ ಇದಾಗಲ್ಲ ಅದ. ದೊಡ್ಡ ಇನ್ನೂ ಸ್ವಲ್ಪ ಫೋಕಸ್ ಹಾಕ್ಬೇಕು, ಮಸ್ತ್ ಕಾಣಿಸ್ತದ. 30 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಸಣ್ಣದಿರ್ತದೆ ರೋಡು, ಸಾಫ್ ಇದ್ರೆ ಸಾಕು, ಸಣ್ಣದಿದ್ರೆ ಪರವಾಗಿಲ್ಲ.
ಬಟ್ ಏನಂತಾರ ರೋಡು ಕಚ್ಚಾ ಪಕ್ಕ ಇರಬಾರ್ದು ಅಲ್ಲಿ ಅಲ್ಲಿ ಸಂಧ್ಯಾ ರೋಡ್ ಐತ್ರಿ ಅಲ್ಲ ಕೇಳತ್ತೀನಿ ಮ್ಯಾಪ್ ಹಂಗೆ ತೋರ್ಸ್ಲತ್ತು ಮ್ಯಾಪ ಆ ಕಡೆ ತೋರ್ಸ್ಲತ್ತದ ರೀ ನಾವು ಓ ಅದು ಆ ಕಡೆ ಹೋಯ್ತ್ರಿ ಅದಲ್ಲ ನೀವು ಹಾಕಿದ ಮ್ಯಾಪ್ ಹಿಂಗೆ ಅದ ಬಟ್ ಇಲ್ಲಿ ಬಂದು ಈ ಕಡೆ ರೈಟಿಗೆ ಅದ ಅದು ಊರಾಗ ಕಾಣ್ತದ ಹಿಂಗೆ ಪರೇಶಾನ್ ಮಾಡ್ತದ ನೋಡ್ರಿ ಮ್ಯಾಪ್ ಒಂದೊಂದ್ಸರಿ ಇಟ್ಟು ಸಿಟ್ಟು ಬರ್ತದ ನಾವು ರಾತ್ರಿಗೆ ನಮಗೆ ಹಿಂಗೆ ಕಾಡಿಸ್ಕೊತಾ ಕೊಡ್ತದ ನಾವು ಅಲ್ಲಿ ರೋಡೇ ಇಲ್ಲ ರೋಡ್ ತೋರ್ಸ್ಲತ್ತದ ಅಲ್ಲಿ ಏನು ಮಾಡ್ಬೇಕು ಹಿಂಗೆ ಆದ್ರೆ ಹಗಲಾತ ಮಾಡಿದ್ರೆ ನಡೀತದ ನೈಟ್ನು ಹಿಂಗೆ ಅಂತಂದ್ರೆ ಊರು ಬಿಟ್ಟು ಊರಿಗೆ ಬಂದಿರ್ತೀವಿ ಹೊಯ್ಕೋತ ಹೋಗ್ಬೇಕತ್ತು ಈಗ ಟೈಮ್ ಎಷ್ಟಾಗ್ಯದಪ್ಪ ಅಂದ್ರೆ 2:50 ಆಗ್ಲತ್ತದ ಒಂದು ಮೂರು ಅಂತ ತಿಳ್ಕೊರಿ ಸೊ ಲೊಕೇಶನ್ ನೋಡ್ರಿ ಹೆಂಗದ ಇದು ಊರು ಗೊತ್ತಿಲ್ಲ ಇದು ಯಾವ ಜಾಗ ಗೊತ್ತಿಲ್ಲ ಏನಿಲ್ಲ ಅವ್ರೂ ಬಂದಿಲ್ಲ ಮಲ್ಲವಣ್ಣನು ನಾವು ಬಂದಿಲ್ಲ ಇದ್ರೊಳಗೆ ಈ ಟೀಮ್ನಾಗ ಯಾರೂ ಬಂದೇ ಇಲ್ಲ ಈ ಪ್ಲೇಸಿಗೆ ಫಸ್ಟ್ ಟೈಮ್ ಹೊಂಟೀವಿ ಅದು ರಾತ್ರಿ 3ಕ್ಕೆ ಹೊಂಟೀವಿ ಅವನು ಒಟ್ಟೆ ನಮಗೆ ಗೊತ್ತಿಲ್ಲ ಅಂತ ಪ್ಲೇಸಿಗೆ ಇಂಥ ರಾತ್ರಿಗೆ ಟ್ರಾವೆಲ್ ಮಾಡತ್ತೀವಿ ಆಯಿತು ಇನ್ನೂ ಒಂದು 25 ಕಿಲೋಮೀಟ್ರ್ ನಿಯರ್ ಇದ್ದೀವಿ ಹೆಂಗಂದ್ರೆ ಇದ್ದೂರಾಗೆ ನಾವು ಓಡಾಡ್ಲಾಕ ಒಂದೊಂದ್ಸರಿ ಅಂಜಿಕೆ ಬರ್ತದೆ ಇದು ಯಾವ ಊರು ಏನು ಸುದ್ದಿ ಏನೂ ಗೊತ್ತಿಲ್ಲ ಇಲ್ಲಿ ಹೊಂಟೀವಿ ತಿರುಗಾಡ್ಕೋಂತ ಏನಂತಾರೆ 3ಕ್ಕೆ ಹಂಗೆ ರಾತ್ರಿ 3ಕ್ಕೆ ಇಷ್ಟ ತನಕ ಒಂದು ಸ್ವಲ್ಪ ಡಾಂಬರ್ ರೋಡ್ ಸಂಕಟ ರೋಡ್ ಇತ್ತು ಈಗ ಪೂರ ಏನಿಲ್ಲ ನೋಡ್ರಿ ಪೂರ ಮರಮ್ ರೋಡ್ ಅದು ಯಾಕಂಟೆ ಒಂದು ಸಿಗಿಬಿದ್ದೆ ಅನ್ಸ್ಲತ್ತ ನನಗಂತರ ಶಾರ್ಟ್ಕಟ್ ಅಂತ ತೊಗೊಂಡೆವು ನಡು ರಾತ್ರಿಗೆ ಇದು ಪೂರ ಶಾರ್ಟ್ಕಟ್ ಮಾಡಿಟ್ಟೇವೆ ನಾವು ಮಸಂಟಿಗೆ ಕಡೆಗೆ ಹೊಂಟಿವೋ ಏನು ಮಾಡಿವೋ ಗೊತ್ತಿಲ್ಲ ರೋಡ್ ಮಾತ್ರ ಫುಲ್ ಏನಂತಾರ ಚಿತ್ತಪಾತಾಗ್ಯದ ನೋಡ್ರಿ ರೋಡಿಗೆ ಹೊಂಟಿವಿ ನಾವು ಇದು ನಮಗೆ ದಾರಿನೇ ಗೊತ್ತಿಲ್ಲ ಅಂಥದ್ರಾಗ ರೋಡಿಗೆ ಈಗ ಏನು ಇವೇನಾವು ಮೆಕ್ಕೆಜೋಳ ಅವ್ರಿ ಹಾಂ ಓದ್ತೀವಿ ಮೆಕ್ಕೆಜೋಳ ಹಾಕಿ ರೋಡಿಗೆ ಸೀದಾ ಬಂದು ಸ್ಕಿಡ್ ಹತ್ತಿದೆ ಅದ್ರಾಗ ಈಗ ನಾ ರೋಡ್ ಅದ ಅಂತೇಳಿ ಆಗ ನಾ ಇಲ್ಲಿ ಮ್ಯಾಪ್ ನೋಡ್ಕೊಂಡೇ ಹೊಂಟೀನಿ ರೋಡಿಗೆ ಶಿಸ್ತನಾಗ ಹಾಕಿಬಿಟ್ರಿ ಅವರು ಸೀದಾ ಅದ್ರೊಳಗೆ ಹೊಡೆದೀನಿ ಗಾಡಿ ಏನೋ ಜಸ್ಟ್ ಮಿಸ್ ಸೊ ಈಗ ಒಂದು ರೋಡಿಗೆ ಕನೆಕ್ಟ್ ಆಗಂಗೆ ಕಾಣ್ತದೆ ಇಲ್ಲಿ ಮುಂದೆ ಹೋಗಿ ನೋಡಮಂತ ಅವ್ನು ಇನ್ನೂ 11 ಕಿಲೋಮೀಟ್ರ್ ಅದ 11 ಕಿಲೋಮೀಟ್ರ್ ಹಿಂಗೆ ಇತ್ತಂದ್ರೆ ಕತಿ ಹಂಗೆ ನಾವು ಸುಮ್ಮನೆ ತೊಗೊಂಡಂಗೆ ಆಯ್ತಿದ್ದು ರೋಡ್ ನಾವು ಇವಾಗ ಅದೇ 20 ಕಿಲೋಮೀಟ್ರ್ ಉಳಿತು ಅಂತ ಹೇಳ್ಕೇಸಿಂದ ಏನೋ ಖುಷಿ ಆದೇವು ನಾವು ಹಿಂಗೆ ಆತವ ನೋಡ್ರಿ ಏನಂತಾರ ಒಂದು 20 ಕಿಲೋಮೀಟ್ರ್ ಉಳಿಸ್ಲಾಕ ಹೋಗಿ ಇಲ್ಲಿ ಎಲ್ಲೋ ಬಂದು ಕಾಡಿನ ಇದ್ರಾಗ ಸಿಗಿಬಿದ್ದೇವೆ ನಾವು ಗೊತ್ತಿರಲಾರ ಜಾಗದಾಗ ಆವಾಗ ಇಂಥವನು ಆದರೆ ಒಂದು ಜರ ಅಡ್ವೆಂಚರ್ ಅನ್ನಿಸ್ಕೊತದ ಹೇಳ್ಕೊಳಕ ಎಲ್ಲ ಚಂದ ಆಯ್ತಪ್ಪ ಎಲ್ಲ ಆರಾಮಾಯ್ತು ಅಂತಂದು ಹೇಳ್ಕೊಂಡಂಗೆ ಆಗ್ಯದ ಎಲ್ಲ ರೈಡ್ಗಳು ಒಂದು ಜರ ಇಂಥವು ಜರ ನೆನಪಿಗಿರ್ತವೆ ಇವು ನಾವು ಹೋಗಿದ್ದವಪ್ಪ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಕ್ಕೆ ಆಮೇಲೆ ಮಜಾ ಇರ್ತದೆ ಬಟ್ ಒಬ್ಬರಿದ್ದಾಗ ಶಾರ್ಟ್ಕಟ್ ರೂಟ್ಗಳು ತೋಲಕ್ಕೆ ಹೋಗ್ಬಿಟ್ರಿ ನೀವು ಹಿಂಗೆ ನಾವು 4-5 ಮಂದಿ ಹೆಂಗೆ ಬಂದೀವಿ ಆ ಟೈಪ್ನಾಗಿದ್ರೆ ಓಕೆ ಬರ್ಬೋದು ಏನು ಟೆನ್ಷನ್ ಇಲ್ಲ ಈಗ ಒಬ್ಬರು ಇಲ್ಲ ಒಬ್ರು ಇರ್ತೀವಿ ಇದು ರೋಡ್ ನೋಡ್ರಿ ಇದು ಕತಿ ನಾವು ಸುತ್ತ ಬರೀ ಹೊಲಗಳೇ ಕಾಣತ್ತವ ಏನು ಕಾಣಲಾಗ್ಯದ ಒಂದು ಲೈಟ್ ಕಾಣಲಾಗ್ಯದ ಒಂದು ಏನಿಲ್ಲ ಕತ್ತಲು ಪೂರ ನಮ್ಮ ಗಾಡಿ ಲೈಟ್ಗಳಾಗ್ಯಾವ ಇಲ್ಲಿ ಸುತ್ತಮುತ್ತ ಎಲ್ಲಿನೂ ನೋಡ್ರಿ ನೀವು ಫುಲ್ ಕತ್ತಲೆ ಎಲ್ಲ ಕಡೆ ಏನು ಮಾಡವ್ರಿ ಇಂಥ ರೂಟಿಗೆ ಬಂದೆವು ಗೂಗಲ್ದವ್ರಿಗೆ ಮೊದಲು ಮೆಟ್ಟಿಲು ಹೊಡಿಬೇಕು ನಾವು ಮ್ಯಾಪ್ದವ್ರಿಗೆ ನಾವು ಇಂಥ ರೂಟ್ ತೊಗೋಬೇಕು ಇದು ಇದು ಒಂದು ಸ್ವಲ್ಪನೇ ನಾವು ಡಾಂಬರ್ ರೋಡನ ಇದ್ರೆ ಹೆಂಗಾರೆ ನಾವು ಏನೋ ತೊಗೊಂಡವಪ್ಪ ಇತ್ತು ಮೊದಲು ರೋಡ್ ಅಂತೇಳಿ ಪೂರ ಒಟ್ಟು ಕೊಟ್ಟು ಮರಮ್ ರೋಡೇ ಬರೀ ಕಲ್ಲು ಮಣ್ಣು ಅದ್ರಾಗೆ ಹೊಂಟಿವಿ ಅಲ್ಲಿ ಹಿಡ್ದಾಯ್ತು ಇನ್ನೂ ಒಂದು 8 ಕಿಲೋಮೀಟ್ರ್ ಅದ
ಒಂದು ರೋಡ್ ಹತ್ತದ ಅನ್ನಿಸ್ತದೆ ಇಲ್ಲಿ ಮುಂದೆ. ಆ ರೋಡಿಗೆ ನಾವು ಏನದು 20 ಕಿಲೋಮೀಟ್ರ್ ಉಳ್ಸಕ್ಕೆ ಹೋಗಿವಲ್ಲ, ಆ ರೋಡ್ ಬಂದು ಅಟ್ಯಾಚ್ ಆಗ್ತದೆ ಇಲ್ಲಿ. ಏನೋ ಸೆಂಟ್ರ್ನಾಗ ಬಂದು ಸಿಗಿ ಬೀಳಂಬಂದ್ರೆ ಇದು ಖರೇನೆ ಸಿಗಿ ಹಾಕ್ಯದ ಒಳಗೆ. ಹಗಲಾದ ಬಂದ್ರಲ್ಲ ನಮ್ಗೆ ಏನು ಅನ್ನಿಸ್ತಿದ್ದಿಲ್ಲ, ಏನೋ ನಾವು ಅಲ್ಲಾಗ ಫೀಲ್ ಮಾಡ್ಕೊಂಡು ಬರ್ತಿದ್ದೆವು. ಇಲ್ಲೆಲ್ಲ ಸುತ್ತ ತೋಟ ಗಿಟ ಇದ್ದಂಗೆ ಅವ, ಬಟ್ ಚಂದ ಅನಿಸ್ತೈತೆ ಹಗಲಾಗ್ತದ್ರ. ಈಗ ರಾತ್ರಿಗೆ ನಾವು ಇಂಥ ಟೈಮಿಗೆ ಇವೆಲ್ಲ ಆ್ಯಕ್ಚುಲಿ ಇವರು ಡಿಲೀಟ್ ಮಾಡ್ಬೇಕಿಂತ ರೂಟ್ಗಳೆಲ್ಲ ಇವರು ಖರೆ ಹೇಳ್ಬೇಕಂದ್ರೆ ಗೂಗಲ್ ಮ್ಯಾಪ್ದವರು ನಾವು ಏನು ರೂಟ್ ಅವ ಅಂತ ಹೇಳಕ್ಕೆ ಸೇವ್ ಇಟ್ಟಿರ್ಬೇಕು ಇವು. ಸೊ ಈ ರೂಟ್ ಏನದ, ಈ ರೂಟಿಗೆ ಬಂದೀವಿ ನೋಡ್ರಿ ನಾವು. ಆ್ಯಕ್ಚುಲಿ ಇದು ಹಿಂಗೆ ಬರ್ತದೆ ರೂಟ್. ಈ ರೂಟ್ ಒಂದು 20 ಕಿಲೋಮೀಟ್ರ್ ಉಳ್ಸಮ್ಮಂತೇಳಿ ಈ ಕಡೆ ಕಂಟಿ ಕಮರಿದಾಗಿಂದು ಬಂದು ಸಿಗಿಬಿದ್ದೆವು. ಈಗ ಅಹೋಬಿಲಂ ಬಂದೆವು. ಟೈಮ್ ಎಷ್ಟಾಗ್ಯದಂತ ಗೊತ್ತಿಲ್ಲ, ಫೋನು ಸ್ವಿಚ್ ಆಫ್ ಆಯಿತು. ಟೈಮು 3:27, 3:30 ಅಂತ ತಿಳ್ಕೊರಿ. 3:30ಗೆ ಬಂದು ಅಹೋಬಿಲಂ ರೀಚ್ ಆದೆವು. ಹೋಗಿ ಒಂದು ರೂಮರ ಏನಾರ ಮಾಡಿ ಒಂದು ಸ್ವಲ್ಪ ಎಲ್ಲ ಸಾಮಾನುಗಳು ಅದ್ರಾಗ ಇಟ್ಟು 1-2 ಗಂಟೆ ನಿದ್ದೆ ಮಾಡಿ ಅಲ್ಲಿಂದ ಸೀದಾ ನಮ್ಮ ಸಾಮಾನೆಲ್ಲ ಅಲ್ಲಿಟ್ಟು ನಾಳೆಗೆ ಮುಂಜಾನೆ ಅಂದ್ರೆ ಇವತ್ತು ಮುಂಜಾನೆ ಈ 3:30 ಅಲ್ಲತ್ತ ಟೈಮು. ಒಂದು 7-8 ಹಂಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿವಿ. ಏನೇನಾಗ್ತದೆ ನೋಡೋಮಂತ. ಬಟ್ ಈಗ ರೂಮ್ ನೋಡಮ್ರಿ. ಅಣ್ಣ ರೂಮನ ಅಣ್ಣ. ಸೊ ಈಗ ಬಂದ ಕೇಸಿಂದ ರೂಮ್ ತೊಗೊಂಡೇವಿ. ಇಲ್ಲೊಂದು ಬಂದ ಕೇಸಿಂದ ಈ ಟೈಪ್ ಆದ ನೋಡ್ರಿ ರೂಮಲ್ಲಿ. ಸೊ 4 ಮಂದಿಗೆ ಬೆಡ್ ಕೊಟ್ರ. ಆ ಸೈಡ್ ಎಲ್ಲ ನಮ್ಮ ಸಾಮಾನುಗಳು ಇಟ್ಟಿದ್ವಿ ತಂದು. ಬಾತ್ರೂಮ್ ಎಲ್ಲ ಸಿಸ್ಟಮೆಟಿಕ್ ಅದ. ಸೊ 1-2 ಗಂಟೆ ರೆಸ್ಟ್ ಮಾಡಿ ಆಮೇಲೆ ಎದ್ದು ಸೀದಾ ಮುಂಜಾನೆ ಟ್ರೆಕ್ಕಿಂಗ್ ಹೋಗ್ತೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಗುಡ್ ನೈಟ್.